ವೆಲ್ಕಮ್ ಸ್ಟೂಡೆಂಟ್ಸ್. ಇವತ್ತು ಎರಡು ಕೆಪಾಸಿಟರ್ಸ್ಗಳನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಿ ಮತ್ತು ಅದಕ್ಕೆ ಯಾವುದಾದ್ರೂ ಸೆಲ್ ಅಥವಾ ಬ್ಯಾಟ್ರಿನ ಕನೆಕ್ಟ್ ಮಾಡಿದ್ರೆ ಈ ಎರಡೂ ಕೆಪಾಸಿಟರ್ಸ್ಗಳಿಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹೇಗೆ ಶೇರ್ ಆಗುತ್ತೆ, ಮತ್ತು ಅದನ್ನು ನ್ಯೂಮರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೇಗೆ ಬಳಸ್ಕೋಬೇಕು ಅದನ್ನು ಇವತ್ತು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಪ್ರೊವೈಡೆಡ್ ಬೈ ದ ಸೆಲ್ ಇಸ್ ವಿ. ಈ ಪೊಟೆನ್ಷಿಯಲ್ ಡಿಫ್ರೆನ್ಸಲ್ಲಿ ಅಕ್ರಾಸ್ ಫಸ್ಟ್ ಕೆಪಾಸಿಟರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ V1 ಅಷ್ಟು ಡೆವಲಪ್ ಆಗುತ್ತೆ. ಉಳ್ಕೊಂಡಿರೋ ಪೊಟೆನ್ಷಿಯಲ್ ಡಿಫ್ರೆನ್ಸು ಇಲ್ಲಿ ಡೆವಲಪ್ ಆಗುತ್ತೆ ಅಕ್ರಾಸ್ ದ ಸೆಕೆಂಡ್ ಕೆಪಾಸಿಟರ್. ನೀವೇನಾದರೂ ಈ ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇದನ್ನು V1 + V2 ಅಂತ ಮಾಡ್ಕೋಬೋದು. ಇವೆರಡು ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸಿಗುತ್ತೆ. Now, I'll try to express this C1 and C2, ಅಂದರೆ capacitance of first capacitor, second capacitor in terms of voltage V1 and V2. ಈಗ C1 ಅನ್ನು ಬರೆಯೋದಾದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಫಸ್ಟ್ ಕೆಪಾಸಿಟರ್ನ ಚಾರ್ಜ್ ಇನ್ ದ ಕಾಂಬಿನೇಷನ್ ಡಿವೈಡೆಡ್ ಬೈ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಫಸ್ಟ್ ಕೆಪಾಸಿಟರ್. ಇಲ್ಲಿ ಚಾರ್ಜು ಫಸ್ಟ್ ಕೆಪಾಸಿಟರ್ನಲ್ಲಿ ಎಷ್ಟಿರುತ್ತೋ ಅಷ್ಟೇ ಚಾರ್ಜು ಸೆಕೆಂಡ್ ಕೆಪಾಸಿಟರ್ಲಿ ಇರುತ್ತೆ. ಏಕೆಂದರೆ ಸೀರೀಸ್ ಕಾಂಬಿನೇಷನಲ್ಲಿ ಚಾರ್ಜ್ ಸೇಮು, ಪೊಟೆನ್ಷಿಯಲ್ ಡಿಫ್ರೆನ್ಸು ಡಿವೈಡ್ ಆಗ್ತಾ ಇದೆ. ಅದೇ ಥರ C2 = Q ಡಿವೈಡೆಡ್ ಬೈ V2 ಅಂತ ಬರ್ಕೋಬೋದು. ಇಲ್ಲಿ ನೋಡಿ ಅಷ್ಟೇ ಚಾರ್ಜ್ ಇದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಇಲ್ಲೇನು ಅಂತಂದರೆ, ಒಂದು ಕೆಪಾಸಿಟ್ರಲ್ಲಿರೋ ಚಾರ್ಜೇ ಟೋಟಲ್ ಚಾರ್ಜ್ ಇನ್ ದ ಕಾಂಬಿನೇಷನ್, ಸೀರೀಸ್ ಕಾಂಬಿನೇಷನಲ್ಲಿ ಮಾತ್ರ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಎರಡು ಫಾರ್ಮುಲಾಗಳನ್ನ ನೀಟಾಗಿ ನೋಡ್ಕೊಳ್ಳೋಣ. ಓಕೆ, ಬರಿತೀನಿ. ಓಕೆ, ಇವಾಗ ಏನು ಮಾಡುವ ನಾವು ಅಂತಂದರೆ, ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ಟೋಟಲ್ ಕೆಪಾಸಿಟೆನ್ಸ್ ಆಫ್ ದ ಸೀರೀಸ್ ಕಾಂಬಿನೇಷನ್. ಈಗ ಸೀರೀಸಲ್ಲಿದ್ದರೆ ಕೆಪಾಸಿಟೆನ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? 1 ಡಿವೈಡೆಡ್ ಬೈ ಟೋಟಲ್ ಕೆಪಾಸಿಟೆನ್ಸ್ ಇನ್ ಸೀರೀಸ್ ಕಾಂಬಿನೇಷನ್, ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ C1 ಪ್ಲಸ್ 1 ಡಿವೈಡೆಡ್ ಬೈ C2 ಅಂತ ಬರೀಬೋದು. ನಾವೇನಾದರೂ ನನಗೆ CS ಬೇಕು, 1/CS ಬೇಡ, ಅಂದರೆ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಇನ್ ಸೀರೀಸ್ ಕಾಂಬಿನೇಷನ್ ಬೇಕು. ಇವಾಗ ಏನು ಮಾಡ್ತೀವಿ, ಇದನ್ನು C1 C2 ಡಿವೈಡೆಡ್ ಬೈ C1 ಪ್ಲಸ್ C2, ಇದರಿಂದ ಇದನ್ನು ಡೆಡ್ಯೂಸ್ ಮಾಡಿಕೊಂಡಾಗ ಇದು ಆರಾಮಾಗಿ ಸಿಗುತ್ತೆ. ಇದು ಗೊತ್ತಿದೆ ಕೂಡ ನಮಗೆ ಮೊದಲು. ಈಗ ನೋಡ್ಕೊಳ್ಳಿ, ಈ ಎಫೆಕ್ಟಿವ್ ಕೆಪಾಸಿಟೆನ್ಸ್ನ ಐ ವಿಲ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಟೋಟಲ್ ವೋಲ್ಟೇಜ್ ಆ್ಯಂಡ್ ಟೋಟಲ್ ಚಾರ್ಜ್. ಡೆಫಿನೇಷನ್ ಆಫ್ ಕೆಪಾಸಿಟೆನ್ಸ್ ಅಷ್ಟೇ. ವಾಟ್ ಈಸ್ ಡೆಫಿನೇಷನ್ ಆಫ್ ಕೆಪಾಸಿಟೆನ್ಸ್? Total charge in the combination, that is Q, divided by total potential difference. ಹಾಗಾದರೆ ಟೋಟಲ್ ಚಾರ್ಜ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಟೋಟಲ್ ಚಾರ್ಜ್ ಈಸ್ ಈಕ್ವಲ್ ಟು CS × V ಅಂತ ಬರೀಬೋದು. ಓಕೆ, ಜಸ್ಟ್ ರಿಅರೇಂಜ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ Q ಈಸ್ ಈಕ್ವಲ್ ಟು, ಈ ಟೋಟಲ್ ಕೆಪಾಸಿಟೆನ್ಸನ್ನು ಈ ಥರ ಬರ್ಕೋಬೋದು ನಾನು. ಹೇಗೆ? C1 C2 ಡಿವೈಡೆಡ್ ಬೈ C1 ಪ್ಲಸ್ C2, ದಿಸ್ ಹೋಲ್ ಮಲ್ಟಿಪ್ಲೈಡ್ ಬೈ ಆ್ಯಸ್ ಇಟ್ ಈಸ್ V. ಓಕೆ, ಇದು ಚಾರ್ಜ್ ಇನ್ ಒನ್ ಕೆಪಾಸಿಟರ್ ಇನ್ ದ ಸೀರೀಸ್ ಕಾಂಬಿನೇಷನ್ ಅಥವಾ ಟೋಟಲ್ ಚಾರ್ಜ್ ಇನ್ ದ ಸೀರೀಸ್ ಕಾಂಬಿನೇಷನ್. ಅದಕ್ಕೊಂದು ಫಾರ್ಮುಲಾ ಸಿಕ್ತು ನನಗೆ. ಈಗ ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿಸ್ ಫಾರ್ಮುಲಾಸ್. C1ನಲ್ಲಿ Q/V1 ಅಂತ ಇದೆ, C2ನಲ್ಲೂ Q/V2 ಅಂತ ಇದೆ. ಹಾಗಾದರೆ ಈ V1 ಮತ್ತು V2ನ ಹೇಗೆ ಬರ್ಕೋಬೇಕು? ಜಸ್ಟ್ ಬೈ ಯೂಸಿಂಗ್ ದೆಮ್. ನೋಡ್ಕೊಳ್ಳಿ, ವಿ ಕ್ಯಾನ್ ರೈಟ್ V1 ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಫಸ್ಟ್ ಕೆಪಾಸಿಟರ್. ಹೇಗೆ ಬರೀತೀರಿ? Q ಡಿವೈಡೆಡ್ ಬೈ C1 ಅಂತ ಬರ್ಕೋಬೋದು. ಈಗ Q ಫಾರ್ಮುಲಾ ನಮಗೆ ಗೊತ್ತಿದೆ, ಟೋಟಲ್ ಚಾರ್ಜ್ ಇನ್ ದ ಸೀರೀಸ್ ಕಾಂಬಿನೇಷನ್ ಅಥವಾ ಚಾರ್ಜ್ ಇನ್ ಒನ್ ಕೆಪಾಸಿಟರ್ ಗೊತ್ತಿದೆ ನನಗೆ ಆಲ್ರೆಡಿ. ಸೊ V1 ಈಸ್ ಈಕ್ವಲ್ ಟು, ಈ ಚಾರ್ಜ್ ಪ್ಲೇಸಲ್ಲಿ ಐ ವಿಲ್ ಸಬ್ಸ್ಟಿಟ್ಯೂಟ್ ದಿಸ್ C1 C2 ಡಿವೈಡೆಡ್ ಬೈ C1 ಪ್ಲಸ್ C2, ದಿಸ್ ಹೋಲ್ ಮಲ್ಟಿಪ್ಲೈಡ್ ಬೈ V. ದಿಸ್ 1/C1 ಹಾಗೆ ಬರ್ಕೋಬೇಕು. ಇವಾಗ ಏನಾಗುತ್ತೆ? C1 ಮತ್ತು C1 ಕ್ಯಾನ್ಸಲ್. ಹಾಗಾದರೆ V1 ಈಸ್ ಈಕ್ವಲ್ ಟು ಏನಂತ ಬಂತು? C2 ಡಿವೈಡೆಡ್ ಬೈ C1 ಪ್ಲಸ್ C2 ಮಲ್ಟಿಪ್ಲೈಡ್ ಬೈ ದ ಟೋಟಲ್ ಪೊಟೆನ್ಷಿಯಲ್. ಈ ಫಾರ್ಮುಲಾನ ಅಬ್ಸರ್ವ್ ಮಾಡಿ ಕೇರ್ಫುಲ್ಲಾಗಿ. ನಾನು ಮೊದಲೇ ಏನಂತ ಹೇಳಿದೆ? ವಿ ಆರ್ ಎಕ್ಸ್ಪ್ರೆಸ್ಸಿಂಗ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಫಸ್ಟ್ ಕೆಪಾಸಿಟರ್ ಯೂಸಿಂಗ್ ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ ದ ಕಾಂಬಿನೇಷನ್ ಆ್ಯಂಡ್ C1 ಆ್ಯಂಡ್ C2. ಇದೇ ಥರ V2ಗೂ ಕೂಡ ಮಾಡ್ಬೋದು. V2 ಅಂತಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಸೆಕೆಂಡ್ ಕೆಪಾಸಿಟರ್ಸ್. ಹೇಗೆ? ನೋಡಿ, V1ಗೆ C2 ಅಂತ ಬರೆದಿದ್ರೆ V2 ಎಕ್ಸ್ಪ್ರೆಸ್ ಮಾಡುವಾಗ ಇಲ್ಲಿ C1 ಅಂತ ಬರುತ್ತೆ. ಆ್ಯಂಡ್ ಡಿವೈಡೆಡ್ ಬೈ C1 ಪ್ಲಸ್ C2 ಆ್ಯಸ್ ಇಟ್ ಈಸ್. ಆ್ಯಂಡ್ ದಿಸ್ ಆ್ಯಸ್ ಯೂಶ್ವಲಿ ಇಟ್ ಇಸ್ ಹೋಲ್ ಮಲ್ಟಿಪ್ಲೈಡ್ ಬೈ total potential difference provided to the combination.
ಓಕೆ, ಈ ಎರಡೂ ಫಾರ್ಮುಲಾಗಳು ಒಂಥರ ನಮಗೆ ಶಾರ್ಟ್ಕಟ್ ಇದ್ದಾಗೆ ಕೆಲವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಲಿಕ್ಕೆ. ನಾವು ಲೆಟಸ್ ಟೇಕ್ ಒನ್ ನ್ಯೂಮರಿಕಲ್ ಪ್ರಾಬ್ಲಮ್ ಯೂಸಿಂಗ್ ದೀಸ್ ಟು ಈಕ್ವೇಷನ್. ಹೌ ಕ್ಯಾನ್ ವಿ ಸಾಲ್ವ್ ಕ್ವಿಕ್ಲಿ? ಓಕೆ, ಇದು ಪ್ರಾಬ್ಲಮ್ ಇದೆ. ಬೇಸ್ಡ್ ಆನ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. In the circuit given below, charge in microcoulomb on the capacitor having capacitance 5 microfarad. Observe this circuit properly. ಇಲ್ಲಿ ಕೊಟ್ಟಿರೋ ಸೆಲ್ಲು 6 ವೋಲ್ಟೇಜನ್ನು 6 ಪೊಟೆನ್ಷಿಯಲ್ ಡಿಫ್ರೆನ್ಸ್ 6 ವೋಲ್ಟ್ಸ್. ಈ 6 ವೋಲ್ಟನ್ನು ಈ ಕಾಂಬಿನೇಷನ್ಗೆ ಪೂರ್ತಿ ಕೊಡ್ತಾ ಇದ್ದೀವಿ. ಅಕ್ರಾಸ್ ಎಫ್ ಸಿ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆಯೋ, ಅಂದರೆ 6 ವೋಲ್ಟ್ಸ್ ಇದೆ, ಅಷ್ಟೇ ಪೊಟೆನ್ಷಿಯಲ್ ಡಿಫ್ರೆನ್ಸು ಇ ಮತ್ತು ಡಿಗಿದೆ. ಬಿಕಾಸ್ ಯು ನೋ ದ್ಯಾಟ್ ಈ ಬ್ರ್ಯಾಂಚ್ ಎಫ್ ಸಿ ಏನಿದೆ ಮತ್ತು ಇ ಡಿ ಏನಿದೆ ಎರಡು ಪ್ಯಾರಲಲ್ ಆಗಿದೆ. ದೇ ಆರ್ ಪ್ಯಾರಲಲ್ ಟು ದಿಸ್ 6 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಹಾಗಾಗಿ ಇಲ್ಲೂ 6 ವೋಲ್ಟ್ ಇರಬೇಕು, ಇಲ್ಲೂ ಕೂಡ ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸು 6 ವೋಲ್ಟ್ಸ್ ಇರಬೇಕು. ನಾವು ಅಕ್ರಾಸ್ ದಿಸ್ 5 ಮೈಕ್ರೋ ಫ್ಯಾರೆಡ್ ಇಲ್ಲಿ ಮಾತ್ರ ಟೋಟಲ್ ಚಾರ್ಜ್ ಎಷ್ಟಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಹೇಗೆ ಮಾಡೋಣ? ಆ್ಯಸ್ ವಿ ನೋ ಆಲ್ರೆಡಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇನ್ ಬೋತ್ ಆಫ್ ದಿಸ್ ಬ್ರ್ಯಾಂಚ್ ಈಸ್ ಸೇಮ್ 6 ವೋಲ್ಟ್. ಇಲ್ಲಿ ಮಾತ್ರ ಪೊಟೆನ್ಷಿಯಲ್ ಡಿವೈಡ್ ಆಗುತ್ತೆ. ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, 2 ಮೈಕ್ರೋ ಫ್ಯಾರೆಡ್ ಮತ್ತು 5 ಮೈಕ್ರೋ ಫ್ಯಾರೆಡ್ ಇವೆರಡೂ ಕೂಡ ಪ್ಯಾರಲಲ್ ಆಗಿದೆ. ಸೊ ಅಕ್ರಾಸ್ ದೀಸ್ ಟು ಪೊಟೆನ್ಷಿಯಲ್ ಒನ್ಸ್ ಅಗೈನ್ ಸೇಮ್ ಇರಬೇಕು. ದಟ್ ಈಸ್ ನಾಟ್ ಈಕ್ವಲ್ ಟು 6 ವೋಲ್ಟ್. ಯಾಕೆಂದರೆ ಈ 6 ವೋಲ್ಟು ಇಲ್ಲೊಂದಷ್ಟು ಬರುತ್ತೆ, ಇಲ್ಲೊಂದಷ್ಟು ಬರುತ್ತೆ. ಪೊಟೆನ್ಷಿಯಲ್ ದಿಸ್ 6 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಗೋಯಿಂಗ್ ಟು ಡಿವೈಡ್ ಅಮಾಂಗ್ ದೀಸ್ ಟು. ಓಕೆ, ಬಟ್ ದಟ್ ಈಸ್ ನಮಗೆ ಬೇಕಾಗಿರೋದು ಇಲ್ಲಿ ಮಾತ್ರ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಿಕೊಂಡು ಚಾರ್ಜ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ನಾವು ಲುಕ್ ಎಟ್ ದಿಸ್ ಪ್ರಾಪರ್ಲಿ. ಐ ವಿಲ್ ರೀರೈಟ್ ದಿಸ್ ಬ್ರ್ಯಾಂಚ್ ಇ ಡಿ. ಸೊ ಈಗ ಇಲ್ಲಿಂದ ಶುರುವಾದರೆ ಈ ಪಾಯಿಂಟನ್ನು ಇ ಅಂತ ಇಟ್ಕೊಳ್ಳಿ. ಇದನ್ನು ಆ್ಯಸ್ ಯೂಶ್ವಲಿ 3 ಮೈಕ್ರೋ ಫ್ಯಾರೆಡ್ ಅಂತ ಇಟ್ಕೊಳ್ಳುವ. ಮತ್ತು ಇವೆರಡು ಪ್ಯಾರಲಲ್ ಆಗಿರೋದ್ರಿಂದ ಎಫೆಕ್ಟಿವ್ ಕೆಪಾಸಿಟೆನ್ಸ್ನ ನಾನು ಏನಂತ ಬರ್ಕೋಬೋದು, ಸಿಂಪಲ್ ಅಡಿಷನ್ ಮಾಡ್ಕೋಬೇಕು. ಇಲ್ಲಿ 2 ಮೈಕ್ರೋ ಫ್ಯಾರೆಡ್ ಇದೆ, ಇಲ್ಲಿ 5 ಮೈಕ್ರೋ ಫ್ಯಾರೆಡ್ ಇದೆ. ಎರಡನ್ನು ಆ್ಯಡ್ ಮಾಡಿದ್ರೆ ನಿಮಗೆ 7 ಮೈಕ್ರೋ ಫ್ಯಾರೆಡ್ ಬರುತ್ತೆ. ಆ 7 ಮೈಕ್ರೋ ಫ್ಯಾರೆಡನ್ನು ಹೀಗೆ ಬರ್ಕೋತೀವಿ. ಸೊ ದಿಸ್ ಪಾಯಿಂಟ್ ಇಸ್ ಡಿ. ಓಕೆ, ಆ್ಯಂಡ್ ದ ಎಫೆಕ್ಟಿವ್ ಕಾಂಬಿನೇಷನ್, ಎಫೆಕ್ಟಿವ್ ಕೆಪಾಸಿಟೆನ್ಸ್ ಆಫ್ ದಿಸ್ ಕಾಂಬಿನೇಷನ್ ಇಸ್ 7 ಮೈಕ್ರೋ ಫ್ಯಾರೆಡ್. ಈ ಎರಡೂ ಸೀರೀಸಲ್ಲಿ ಇರೋದ್ರಿಂದ ಮತ್ತು ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ 6 ವೋಲ್ಟ್ಸನ್ನು ಕೊಟ್ಟಿದ್ದೀನಿ ನಾನು. 6 ವೋಲ್ಟ್ಸ್ ಇಸ್ ದ ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಓವರ್ ಹಿಯರ್. ಆ್ಯಸ್ ಯೂಶ್ವಲಿ ಇದು ಫಸ್ಟ್ ಕೆಪಾಸಿಟರು, ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು V1 ಅಂತ ಇಟ್ಕೊಳ್ಳಿ. ಇದು ಸೆಕೆಂಡ್ ಕೆಪಾಸಿಟರು, ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು V2 ಅಂತ ಇಟ್ಕೊಳ್ಳಿ. ಈಗ ಹೇಳಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಸೆಕೆಂಡ್ ಕೆಪಾಸಿಟರ್ ಬೇಕಾಗಿರೋದು ನನಗೆ, ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದಿಸ್ ಕಾಂಬಿನೇಷನ್ ಎಷ್ಟು ಅಂತ ಬೇಕಾಗಿದೆ. ಸೊ V2 ಬೇಕು. ಹೇಗೆ ಬರೆಯೋದು V2 ಅನ್ನು? V2, ವಾಟ್ ಇಸ್ ದ ಫಾರ್ಮುಲಾ ಫಾರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಸೆಕೆಂಡ್ ಕೆಪಾಸಿಟರ್ ಇನ್ ಸೀರೀಸ್ ಕಾಂಬಿನೇಷನ್? ನಾವು ಆಲ್ರೆಡಿ ನೋಡಿರೋದು. V2 ಈಸ್ ಈಕ್ವಲ್ ಟು C1 ಡಿವೈಡೆಡ್ ಬೈ C1 ಪ್ಲಸ್ C2. ಇಲ್ಲಿ C1 C2 ಅಂದರೆ ಇದು. ಓಕೆ, ದಿಸ್ ಮಲ್ಟಿಪ್ಲೈಡ್ ಬೈ ದ ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಪ್ರೊವೈಡೆಡ್ ಟು ದ ಸೀರೀಸ್ ಕಾಂಬಿನೇಷನ್. ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದೀವಿ? 6 ವೋಲ್ಟ್ಸ್ ಕೊಟ್ಟಿದ್ದೀವಿ. ಓಕೆ, ಸೊ ಹಾಗಾದರೆ V2 ಎಷ್ಟು ಬರುತ್ತೆ ವ್ಯಾಲ್ಯೂ? V2 ಈಸ್ ಈಕ್ವಲ್ ಟು C1 ಅಂದರೆ 3 ಮೈಕ್ರೋ ಫ್ಯಾರೆಡ್. ನಾನು ಮೈಕ್ರೋ ಫ್ಯಾರೆಡ್ ಅದು ಬರ್ಕೊಳ್ಳೋದಿಲ್ಲ. ಓಕೆ, ಲೆಟ್ ಇಟ್ ಬಿ. C1 ನನಗೆ 3 ಮೈಕ್ರೋ ಫ್ಯಾರೆಡ್ ಸಿಕ್ತು, ಡಿವೈಡೆಡ್ ಬೈ C1 ಪ್ಲಸ್ C2. ಇಲ್ಲಿ ಎಷ್ಟಿದೆ? 3 ಮತ್ತು ಇಲ್ಲಿ 7 ಇದೆ. 3 ಪ್ಲಸ್ 7 ಟೋಟಲ್ ಎಷ್ಟಾಗುತ್ತೆ? ನನಗೆ 10 ಆಗುತ್ತೆ. ಮಲ್ಟಿಪ್ಲೈಡ್ ಬೈ ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಾಗುತ್ತೆ? 6 ವೋಲ್ಟ್ಸ್ ಇದೆ. ಅಂಡರ್ಸ್ಟುಡ್ ಮೈ ಪಾಯಿಂಟ್? ಇವಾಗ ಏನಾಗುತ್ತೆ? ಲುಕ್ ಎಟ್ ದಿಸ್ ಪ್ರಾಪರ್ಲಿ. ದಿಸ್ V2 ಈಸ್ ಈಕ್ವಲ್ ಟು, ಓಕೆ, 3 ಇಂಟು 6, ದಟ್ ಈಸ್ ನಥಿಂಗ್ ಬಟ್ 18, ಡಿವೈಡೆಡ್ ಬೈ 10, ವಿಚ್ ವಿಲ್ ಬಿ ಈಕ್ವಲ್ ಟು 1.8 ವೋಲ್ಟ್ಸ್. ಅಂದರೆ ಈ ಪ್ಯಾರಲಲ್ ಕಾಂಬಿನೇಷನ್ ಇದೆಯಲ್ಲ, ಅಕ್ರಾಸ್ ದಿಸ್ 1.8 ವೋಲ್ಟ್ಸ್ ಅಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡೆವಲಪ್ ಆಗುತ್ತೆ. ಔಟ್ ಆಫ್ ದಿಸ್ ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ 6 ವೋಲ್ಟ್ಸ್. ಓಕೆ, ಇನ್ನು ಮಿಕ್ಕಿದ್ದು ಈಗ ನೀವು ಬೇಕಾದರೆ ಅದನ್ನು ಮಾಡ್ಕೋಬೋದು. ಹೌ ಮಚ್ ಈಸ್ V1? 6 ಮೈನಸ್ 1.8. ಅದು ನಮಗೇನು ಬೇಕಾಗಿಲ್ಲ, ಬಿಕಾಸ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಸೆಕೆಂಡ್ ಕೆಪಾಸಿಟರ್ ಓನ್ಲಿ. ಅಂದರೆ ಈ ಪ್ಯಾರಲಲ್ ಕಾಂಬಿನೇಷನ್ಗೆ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಹಾಗಾದರೆ ಚಾರ್ಜ್ ಹೆಂಗೆ ಫೈಂಡ್ ಔಟ್ ಮಾಡೋದು? I will go to the definition of capacitance. Charge can be written as capacitance multiplied by potential difference. So charge, okay, in 5 microfarad capacitor, okay, that is equal to its capacitance. Adar capacitance namage gottide ಎಷ್ಟು?
5 ಮೈಕ್ರೋಫ್ಯಾರೆಡ್ 5 × 10⁻⁶ ಮಲ್ಟಿಪ್ಲೈಡ್ ಬೈ ವೋಲ್ಟೇಜ್ ಇದೆ. ವೋಲ್ಟೇಜ್ನ ಈ ಡೆಸಿಮಲ್ ಬಂದಿದೆಯಲ್ಲ ಇದನ್ನು ಹಾಕೋಬೇಡಿ, ಫ್ರ್ಯಾಕ್ಷನಲ್ಲಿ ಇರೋದನ್ನೇ ಹಾಕ್ಕೊಳ್ಳಿ, ಸಿಂಪ್ಲಿಫಿಕೇಷನ್ ಸುಲಭ ಆಗುತ್ತೆ. ಸೊ ಪೊಟೆನ್ಷಿಯಲ್ ಡಿಫರೆನ್ಸನ್ನು ಯು ಕ್ಯಾನ್ ರೈಟ್ ದಿಸ್ ಆಸ್ 18 ಡಿವೈಡೆಡ್ ಬೈ 10 ಆ್ಯಸ್ ಇಟ್ ಇಸ್. ಈ ರೀತಿ ಬರ್ಕೋಬೋದು. ಸೊ ಇವಾಗ ಏನಾಗುತ್ತೆ ಸಿಂಪ್ಲಿಫೈ ಮಾಡಿದ್ರೆ Q is equal to, ಸೊ 5 1s are 5 2s are, ಸೊ 18/2 is nothing but 9. 9 × 10⁻⁶. ನಾವು ಚಾರ್ಜನ್ನು ಫೈಂಡ್ ಔಟ್ ಮಾಡ್ತಿರೋದ್ರಿಂದ ಕೂಲಮ್ ಅಂತ ಬರ್ಕೋತೀನಿ. ಆರ್ ಯು ಕ್ಯಾನ್ ರೈಟ್ ದಿಸ್ ಚಾರ್ಜ್ ಇನ್ 5 ಮೈಕ್ರೋಫ್ಯಾರೆಡ್ is equal to 9 ಮೈಕ್ರೋಕೂಲಮ್. ಹಾಗಾದರೆ ಆಪ್ಷನ್ಸಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಇದೆ? ಅವ್ರು ಕೇಳ್ತಿರೋದು ಚಾರ್ಜ್ ಇನ್ ಮೈಕ್ರೋಕೂಲಮ್. ಸೊ ನನಗೆ ಬಂದಿರೋದು 9 ಮೈಕ್ರೋಕೂಲಮ್. ಸೊ ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಬಿ ಕರೆಕ್ಟ್. See, to solve this problems, we are following very simple steps. ನಾವು ಡೀಟೈಲ್ ಆಗಿ ಟೋಟಲ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಎಷ್ಟಿದೆ ಮಾಡಲಿಲ್ಲ, ಇಲ್ಲೆಷ್ಟಿದೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಯಾವುದನ್ನು ಲೈಕ್ ಡೀಟೈಲಾಗಿ ಕ್ಯಾಲ್ಕುಲೇಟ್ ಮಾಡಲಿಲ್ಲ. ವಿಲ್ ಡೈರೆಕ್ಟ್ಲಿ ಟೇಕ್ ದಿಸ್, ನಾವು ಇದನ್ನು ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ಡೈರೆಕ್ಟಾಗಿ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಮಿಡಿಯೇಟ್ಲಿ ಇನ್ ದ ನೆಕ್ಸ್ಟ್ ಸ್ಟೆಪ್ ಇದರಲ್ಲಿ ಚಾರ್ಜ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿಬಿಡ್ತಾ ಇದ್ದೀವಿ. ಓನ್ಲಿ 2 steps we are following.